ಸಾವಿನ ಮೇಲೆ ಸಾವು, ಸರಣಿ ಸಾವು ಆದ ಮೇಲೆ ಮಂಗಳೂರಿಗೆ ಹೋಗಿದ್ದಾರೆ. ಮಂಗಳೂರಿಗೆ ಹೋದವರೇ ಮತ್ತೆ ಸಾವು ಮಾಡಿಸಕ್ಕೆ ಏನ್ ಮಾಡಬಹುದು ಅಂತ ಮಾತುಗಳನ್ನೇ ಆಡ್ತಾ ಇದ್ದಾರೆ. ಮೊನ್ನೆ ಹೋದವರು ಹೇಳಿದ್ರು ಇಲ್ಲಿ ಮುಸಲ್ಮಾನರು ಮಾತಾಡುವಾಗಿಲ್ಲ, ಮುಸಲ್ಮಾನರಿಗೆ ರಕ್ಷಣೆ ಇಲ್ಲ. ದಿನೇಶ್ ಗುಂಡೂರಾವ್ ಅವರವರು ಏನು ಮಾತಾಡಕ್ಕೆ ಹೊರಟಿದ್ದಾರೆ? ಯಾರು ರಕ್ಷಣೆ ಕೊಡಬೇಕು ಮತ್ತು ರಕ್ಷಣೆ ಯಾಕೆ ಸಿಗ್ತಾ ಇಲ್ಲ? ಯಾವಾಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತಕ್ಕೆ ಬರುತ್ತೆ ಆ ಎಲ್ಲ ಸಂದರ್ಭದಲ್ಲಿ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಕೆಟ್ಟಿದೆ. ಇದಕ್ಕೆ ಕಾರಣ ಕಾಂಗ್ರೆಸ್ಸಿನ ಸರ್ಕಾರ, ಅವರ ಇಬ್ಬಗೆಯ ನೀತಿ, ಅವರ ತುಷ್ಟೀಕರಣದ ನೀತಿ. ದಿನೇಶ್ ಗುಂಡೂರಾವ್ ಅವರವರು ಆಚರಣೆಯಿಂದ ಮತ್ತು ಮನಸ್ಸಿನಿಂದ ಏನು ಅಂತ ನಂಗೆ ಗೊತ್ತಿಲ್ಲ, ನಾನು ಅದನ್ನು ಪ್ರಶ್ನೆ ಮಾಡೋದಕ್ಕೆ ಹೋಗುದಿಲ್ಲ. ಆದ್ರೆ ಅವರು ಇವತ್ತು ನಡ್ಕೊಳ್ತಾ ಇರುವಂತ ರೀತಿ ಕೇವಲ ತುಷ್ಟೀಕರಣವನ್ನು ತೋರಿಸುತ್ತೆ, ವೋಟ್ ಬ್ಯಾಂಕ್ ಅನ್ನು ತೋರಿಸುತ್ತೆ.